2018ಕ್ಕೆ ನಾನು ಚುನಾವಣೆ ನಿಲ್ಲಬೇಕಾಯ್ತು, 2 ಕಡೆ ನಿಮಗೋಸ್ಕರ. ನಂತರ ನಾನು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿ ರಾಮನಗರವನ್ನು ಬಿಟ್ಟುಬಿಡ್ತೀನಿ. ಪಾಪ ಅವ್ರು ಹೇಳ್ತಾರೆ ಟೂರಿನ್ ಟಾಕೀಸ್ ಅಂತ ಹೇಳಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಒಂದು ಕ್ಷೇತ್ರವನ್ನು ಬಿಟ್ಟು ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಚುನಾವಣೆಯಲ್ಲಿ ನಿಂತು ಬರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ರೆ ಟೀಕೆ ಮಾಡೋರಿಗೆ ನಾನು ಇದಕ್ಕಿಂತ ಹೇಳಬೇಕಾಗಿಲ್ಲ. ನಾವು ತೀರ್ಮಾನ ತೆಗೆದುಕೊಳ್ಳೋದು ಪಕ್ಷದ ಕಾರ್ಯಕರ್ತರಿಗೋಸ್ಕರವಾಗಿ, ಈ ಪಕ್ಷ ಉಳಿಸಲಿಕ್ಕೋಸ್ಕರವಾಗಿ ಕೆಲವಾದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಇದ್ದವರಲ್ಲ. ನಾವೇನಾದ್ರೂ ಅವ್ರನ್ನೇ ನಿಲ್ಲಿಸಬೇಕು ಅನ್ನೋ ಮನಸ್ಸಿನಲ್ಲಿ ಕುಟುಂಬದಲ್ಲಿ ನಾವು ತೀರ್ಮಾನ ಮಾಡಿದ್ರೆ, ನಾನು ಲೋಕಸಭೆಗೆ ಮಂಡ್ಯದಲ್ಲಿ ಅರ್ಜಿ ಹಾಕಿದ್ದಿದ್ರೆ ಇಲ್ಲಿ ವೇದಿಕೆ ಸಿದ್ಧ ಮಾಡ್ತಾ ಇದ್ದೆ. ನಾನು ಕಿಂಚಿತ್ತು ಆ ಒಂದು ವಿಷಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನನ್ನ ನಂತರ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾವೆಂದೂ ಸಹ ತೀರ್ಮಾನ ಮಾಡಿರಲಿಲ್ಲ. ಚುನಾವಣೆ ಆದ ನಂತರ ನಮ್ಮ ಜಯಮಂತ್ರಿ ಹೇಳಿದಂತ ರೀತಿಯಲ್ಲಿ ಸುಮಾರು 4-5 ತಿಂಗಳ ಕಾಲ ಕಾಂಗ್ರೆಸ್ನವರು ಯಾವ ರೀತಿ ನಡೆಸಿಕೊಂಡು ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳೋದ್ರ ಮುಖಾಂತರ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದ್ದಾರೆ ಅವರು ಏನೇನು ನಾಟಕ ಆಡಿದ್ದಾರೆ, ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನ ನಾಡಿನ ಜನತೆ, ನನ್ನ ಕಾರ್ಯಕರ್ತರು ಕೊಡ್ತಾರೆ. ನಾನು ಅವರು ಯಾರ ಬಗ್ಗೆ ಚರ್ಚೆ ಮಾಡಬಹುದು. ಪಾಪ ಒಂದು ಕಡೆ ಹೇಳ್ತಾರೆ ದೇವೇಗೌಡರು ರಾಜಕೀಯ ಬಿಟ್ಟು ಮರಳಿರಲಿ ಅಂತ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಬಂದ್ರಲ್ಲ, ಬಂದ ಮೇಲೆ ಹೊರಗಡೆ ಮಾಧ್ಯಮಕ್ಕೆ ಏನ್ ಹೇಳಿದ್ದಾರೆ, ಬಂಡೀರ್ ಮಕ್ಕಳು ಹೋಗ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಬಾಯಿ ಮುಚ್ಕೊಂಡಿದ್ದಾರೆ, ಬಾಯ ತೆಗಿತಿಲ್ಲ, ಅವರಿಬ್ಬರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ನೆನ್ನೆನೂ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಇನ್ನೂ ಸಹ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಕನಸನ್ನು ಎಷ್ಟು ಭಯ ಇದೆ ಅಂತ ನಾವೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಏನ್ ತಪ್ಪು ಮಾಡಿದೀವಿ ಅಂತ. ನಾವೇನ್ ಮಾಡಿದ್ದೇವೆ ದೇವೇಗೌಡರನ್ನ ಈಗ ಹೇಳಿದರೆ ಮಾನವ ಇವತ್ತು ರಾಜೀನಾಮೆ ಕೊಟ್ಟು ರಾಜಕೀಯ ನಿವೃತ್ತಿ ಹೊಂದಿ ಅಂತಾರೆ. ದೇವೇಗೌಡರು ಒಂದು ಧ್ವನಿ ಇಲ್ಲದೆ ಇದ್ರೆ ನಿಮ್ಮನ್ನು ಕೇಳಲು ಯಾರು ಕಾಂಗ್ರೆಸ್ ದೇವರಿಗೆ ಅಂತಕ್ಕಂಥ ಇವತ್ತು ನೀವು ನಡೆದ ಇರ್ತಕ್ಕಂಥ ರೀತಿಯಿಂದ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳೇನಿದೆ ಮೊದಲು ನೀವು ಸರಿಪಡಿಸ್ಕೊಳ್ಳಿ.